ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ ಹಣ ಬಿಡುಗಡೆ ವಿಳಂಬ ವಿಚಾರ ಸಂಬಂಧ ಶಿವರಾಜ್ ಸಿಂಗ್ ಚೌಹಾಣ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಜೀವನೋಪಾಯ ಭದ್ರತೆ ಒದಗಿಸುವಲ್ಲಿ ನರೇಗಾ ಪ್ರಮುಖವಾಗಿದೆ. ರಾಜ್ಯವು ಪ್ರಸ್ತುತ ತೀವ್ರ ಆರ್ಥಿಕ ಮತ್ತು ಆಡಳಿತಾತ್ಮಕ ನಿರ್ಬಂಧಗಳನ್ನು ಎದುರಿಸ್ತಾ ಇದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಯಾವುದೇ ಸಾಮಗ್ರಿ ಹಾಗೂ ನಿಧಿಗಳನ್ನು ಬಿಡುಗಡೆ ಮಾಡಿಲ್ಲ. ಇದರ ಪರಿಣಾಮವಾಗಿ 787.20 ಕೋಟಿ ರೂಪಾಯಿ ಮೊತ್ತದ ಬಿಲ್ಗಳು ಬಾಕಿ ಉಳಿದಿವೆ. ಇದರೊಂದಿಗೆ ಸುಮಾರು 600 ಕೋಟಿ ರೂಪಾಯಿ ವೇತನ ಹೊಣೆಗಾರಿಕೆಗಳು ಬಾಕಿ ಇವೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮದ್ಯ ಮಾರಾಟಗಾರರು ಮುಂದಾಗಿದ್ದಾರೆ. ಪದೇ ಪದೇ ಮದ್ಯದ ದರ ಏರಿಕೆ ಖಂಡಿಸಿ ಮೇ 29ರಂದು ಒಂದು ದಿನ ಮದ್ಯ ಮಾರಾಟ ಬಂದ್ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. 2 ವರ್ಷದಲ್ಲಿ 3 ಬಾರಿ ಮದ್ಯದ ದರ ಏರಿಕೆಯಾಗಿದೆ. ಪಬ್, ಬಾರ್, ರೆಸ್ಟೋರೆಂಟ್ ಮಾಲೀಕರಿಗೂ ಲೈಸೆನ್ಸ್ ಶುಲ್ಕ 100ರಷ್ಟು ಸರ್ಕಾರ ಏರಿಸಿದೆ. 29ರಂದು ಒಂದು ದಿನ ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಸ್ಟೋರ್ ಕ್ಲೋಸ್ ಮಾಡೋದಕ್ಕೆ ಮದ್ಯ ಮಾರಾಟಗಾರರು ತೀರ್ಮಾನಿಸಿದ್ದಾರೆ. ಆಂಜನೇಯ ದೇಗುಲದ ಗರುಡ ಸ್ತಂಭ ಪ್ರತಿಷ್ಠಾಪನೆ ವೇಳೆ ದುರಂತ ಸಂಭವಿಸಿದೆ. ರಾಯಚೂರಿನ ಬಿಜ್ಜನಗೇರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಗರುಡ ಸ್ತಂಭ ಪ್ರತಿಷ್ಠಾಪನೆ ವೇಳೆ 101 ಅಡಿ ಎತ್ತರದ ಕಲ್ಲಿನ ಕಂಬ ಮುರಿದು ಬಿದ್ದಿದೆ. ಬೆಳಗಾವಿಯಲ್ಲಿ ಕೋವಿಡ್ ಕೇಸ್ ಪತ್ತೆ ಹಿನ್ನೆಲೆ ಧಾರವಾಡದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ರು. ಬೆಳಗಾವಿಯಲ್ಲಿ ಒಂದು ಕೋವಿಡ್ ಕೇಸ್ ಬಂದಿದೆ, ಮುಂಜಾಗ್ರತೆ ವಹಿಸಲು ಹೇಳಿದ್ದೇನೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ರು. ಆದಷ್ಟು ಬೇಗ ರಾಜ್ಯ ಸರ್ಕಾರ ಕೊರೋನಾ ಬಗ್ಗೆ ಹೆಚ್ಚಿನ ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ ತಿಳಿಸಿದ್ರು. ವಿಜಯಪುರದಲ್ಲಿ ಜಾತಿ ಗಣತಿ ವಿರುದ್ಧ ಬಂಜಾರ ಸಮುದಾಯದವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸರಿಯಾಗಿ ಜಾತಿ ಗಣತಿ ಮಾಡ್ತಾ ಇಲ್ಲ ಅಂತ ಬಂಜಾರ ಸಮುದಾಯ ಆರೋಪಿಸ್ತಾ ಇದೆ. ವಿಜಯಪುರದ ಹಲವಾರು ಭಾಗಗಳಲ್ಲಿ ಸರ್ವರ್ ಸಮಸ್ಯೆ, ಹಲವಾರು ಬಂಜಾರ ಸಮುದಾಯದ ಮನೆಗಳಿಗೆ ಜಾತಿ ಗಣತಿಯ ಅಧಿಕಾರಿಗಳು ಬಂದಿಲ್ಲ ಅಂತ ಕಿಡಿಕಾರಿದ್ರು. ಸರ್ಕಾರ ಜಾತಿ ಗಣತಿ ಅವಧಿಯನ್ನ ವಿಸ್ತರಿಸಬೇಕು ಅಂತ ಆಗ್ರಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಅಂಕೋಲದ ನದಿ ಭಾಗದಲ್ಲಿ ಗ್ರಾಮಸ್ಥರು ಕೋಡಿ ಹೊಡೆದಿದ್ದಾರೆ. ನದಿಯಿಂದ ಬರುವ ಅಪಾರ ಪ್ರಮಾಣದ ನೀರನ್ನ ಸಮುದ್ರಕ್ಕೆ ಕೋಡಿ ಕಡಿದು ಬಿಟ್ಟಿದ್ದಾರೆ. ಮಳೆಗಾಲಕ್ಕೂ ಮುನ್ನ ಅಪಾರ ಪ್ರಮಾಣದಲ್ಲಿ ಮರಳು ಶೇಖರಣೆಯಾಗಿತ್ತು. ಇದರಿಂದ ನದಿ ನೀರು ಸಮುದ್ರಕ್ಕೆ ಹೋಗದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮರಳು ದಿಬ್ಬವನ್ನ ಕಡಿದು ಗ್ರಾಮಸ್ಥರು ಸಮುದ್ರಕ್ಕೆ ನೀರು ಹೋಗುವಂತೆ ಮಾಡಿದ್ದಾರೆ. ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ಕೋಡಿ ಕಡಿತಾ ಇದ್ರು. ಈ ಬಾರಿ ಮೇನಲ್ಲಿಯೇ ಮಳೆ ಹೆಚ್ಚಾಗಿ ನದಿಗೆ ಹರಿದು ಬಂದ ಅಪಾರ ಪ್ರಮಾಣದ ನೀರು, ಹೀಗಾಗಿ ಈ ರೀತಿಯ ನಿರ್ಧಾರ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.